ಆದರೆ ಈಗ ನೋಡಿ ಸ್ಥಿತಿಗತಿಗಳು 91 174ಕ್ಕೆ ಬಂದಿರುವಂತದ್ದು. ಅಂದ್ರೆ ಇದೇ ರೀತಿ ಈ ನಮ್ಮ ಉಪಚುನಾವಣೆಗಳು ನಡೀತಾ ಇದೆಯಲ್ಲ, ಅಲ್ಲೂ ಕೂಡ ಆದರೂ ಕೂಡ ಚನ್ನಪಟ್ಟಣದಲ್ಲಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನೊಂದು ವಿಚಾರ ಅಂದ್ರೆ ಬಹಳ ಖುಷಿಯ ಸಂಗತಿ ಅಂತಂದ್ರೆ ಬಿಜೆಪಿ ಮಹಾರಾಷ್ಟ್ರದಲ್ಲಿ 110 ಸ್ಥಾನಗಳು, 40ಕ್ಕಿಂತ ಹೆಚ್ಚು ಶಿವಸೇನಾ ಶಿಂದೆ ಅಂದ್ರೆ 174. ಬ್ರೇಕಿಂಗ್ ನೋಡಕ್ ಜನ ಇಷ್ಟಪಡ್ತಾ ಇದ್ದಾರೆ. ನಿಮಿಷ ಪ್ಲೀಸ್. 662 ಮತಗಳ ಅಂತರದಲ್ಲಿ ಭರತ್ ಬೊಮ್ಮಾಯಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಅಂದ್ರೆ 1600 ಮತಗಳ ಮುನ್ನಡೆ ಏನಿತ್ತು ಅದೀಗ ಕುಸಿದಿದೆ. ಅವಾಗ 1 ನಿಮಿಷ ಈಗ 600 ಮತಗಳ ಅಂತರ ಮುನ್ನಡೆ ಭರತ್ ಬೊಮ್ಮಾಯಿ ಅವರು ಸಾಧಿಸ್ತಾ ಇದ್ದಾರೆ. ಆಮೇಲೆ ರಾಜ್ಯದ 3 ಬೈ ಎಲೆಕ್ಷನ್ ಗಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಗೆಲುವಿನ ಅಂತರ 3 ಡಿಜಿಟ್ ಅಲ್ಲೇ ಇದೆ ಈ ಕ್ಷೇತ್ರಕ್ಕೆ. ಇಲ್ಲಿ ತನಕ ನಾವು ನೋಡಿದಾಗ ತಾಳ್ಮೆಯಿಂದ ಹೇಳ್ತಾ ಇದೀನಿ, ಬಿಜೆಪಿ ಅವರು ಬಹಳ ಎಗರ್ತಾ ಇದ್ರು. ಏನಾಯ್ತು ಅಂದೆ ನಾನು, ಏನಾಯ್ತು ನೋಡಿದ್ರ? 900 ವಯನಾಡ್ ಮಾತ್ರ ಸೇಫಾ? ಎಲ್ಲ ಕಡೆ ಸೇಫು. 998 ಮತಗಳ ಅಂತರದಲ್ಲಿ ಭರತ್ ಬೊಮ್ಮಾಯಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. 1000ಕ್ಕೆ 2 ಕಮ್ಮಿ ಹೋಗ್ತದೆ. ಬರ್ದಿಟ್ಕೊಳ್ಳಿ ನೀವು. ಭರತ್ ಬೊಮ್ಮಾಯಿ ಅವರು 38,600 ಪಡೆದಿದ್ರೆ ಯಾಸಿರ್ ಖಾನ್ ಪಠಾಣ್ 37,609 ಮತಗಳನ್ನ ಪಡೆದಿದ್ದಾರೆ. ಇಬ್ಬರ ನಡುವಿನ ವ್ಯತ್ಯಾಸ 998.